ಶ್ರಾವಣ ಮಾಸದ ಅತ್ಯಂತ ಪ್ರಮುಖ ಹಬ್ಬವಾಗಿರುವಂತಹ ವರಮಹಾಲಕ್ಷ್ಮಿ ವ್ರತಕ್ಕೆ ಈಗಾಗಲೇ ಮಹಿಳೆಯರು ಸಜ್ಜಾಗಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆಯಿಂದ ಕೂಡ ಹಬ್ಬದ ಸಂಭ್ರಮ ಸಡಗರ ಕಾಣಿಸ್ತಾ ಇದೆ. ಬಿಕಾಸ್ ಬಹಳಷ್ಟು ಜನ ವರಮಹಾಲಕ್ಷ್ಮಿಗೆ ಬೇಕಾದಂತಹ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಕೆಆರ್ ಮಾರ್ಕೆಟ್ಗೆ ಬಂದಿದ್ದಾರೆ. ಸೊ ಸಾಗರೋಪಾದಿಯಲ್ಲಿ ಬೆಳಗ್ಗೆಯಿಂದಲೇ ಜನ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಗಗನಕ್ಕೇರಿದೆ ಹೂವು, ಹಣ್ಣು, ತರಕಾರಿಗಳ ಬೆಲೆ. ಮಾರ್ಕೆಟ್ನಲ್ಲಿ ಇಷ್ಟಿದ್ರೂ ಕೂಡ ಬೆಲೆ ಏರಿಕೆಯ ಮಧ್ಯೆ ಕೂಡ ಬೆಲೆ ಏರಿಕೆಗೆ ಪಂಚ್ ಕೊಟ್ಟು ಗ್ರಾಹಕರು ಬೇಕಾದಂತಹ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಲಕ್ಷ್ಮಿ ಅಂದರೆ ಅಲಂಕಾರ ಪ್ರಿಯೆ. ಸೊ ಅಲಂಕಾರಕ್ಕೆ ಬೇಕಾದ ವಸ್ತುಗಳೆಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ ಕೆಆರ್ ಮಾರ್ಕೆಟ್ನಲ್ಲಿ. ಹೀಗಾಗಿ ಬರ್ತಾ ಇದ್ದಾರೆ. ಈಗಷ್ಟೇ ಹೇಳ್ತಾ ಇದ್ವಿ ನಾವು, ಗಗನಕ್ಕೇರಿದೆ ಹೂವಿನ ಬೆಲೆ, ತರಕಾರಿ ಬೆಲೆ, ಹಣ್ಣಿನ ಬೆಲೆ ಅಂತ. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಡಬಲ್ ರೇಟ್ ಆಗಿದೆ ಅಂತ. ನೋಡಿ, ಗುಲಾಬಿ 1 kgಗೆ 300 ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾ ಇದ್ದಾರೆ ಜನ. ಬೇರೆ ವಿಧಿ ಇಲ್ಲ. ರೇಟ್ ಜಾಸ್ತಿ ಆಗಿದೆ, ಹಬ್ಬ ಆಚರಿಸಬೇಕು ಅಂತ ಹೇಳಿದ್ರೆ ಇಷ್ಟು ದುಡ್ಡು ಕೊಡಲೇಬೇಕು. ಕೆಲವರೆಲ್ಲ ಗುಣಗ್ತಾ ಇದ್ದಾರೆ, ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬ ಡಬಲ್ ಆಗಿದೆ ಅಂತ. ಸೇವಂತಿಗೆ 1 kg ಬಿಡಿ ಹೂವು ಸಿಗಬೇಕು ಅಂದರೆ 300 ರಿಂದ 350 ರೂಪಾಯಿ ಕೊಡಬೇಕಂತೆ. ಇವತ್ತು ಹೇಳಿದ್ದ ರೇಟನ್ನು ಕೊಡಲೇಬೇಕು. ಚರ್ಚೆಗೆ ಹೋಗೋಷ್ಟು ಸಮಯ ಕೂಡ ಇರಲ್ಲ. ಮಲ್ಲಿಗೆ 1 kgಗೆ 1600 ರಿಂದ 1800 ರೂಪಾಯಿ ತನಕ ರೇಟ್ ಇರೋದು ಗೊತ್ತಾಗ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಎಷ್ಟು ಹೂಗಳಿಂದ ಅಲಂಕಾರ ಮಾಡೋಕ್ಕಾಗುತ್ತೋ ಅಷ್ಟು ಹೂಗಳನ್ನು ಬಳಸ್ತಾರೆ ಮಹಿಳೆಯರು ಈ ಹಬ್ಬಕ್ಕೆ ಅಂತ. ಕನಕಾಂಬರ 1 kgಯಿಂದ 2 kg ಬಿಡಿ ಕನಕಾಂಬರಕ್ಕೆ 4000 ತನಕ ಇದೆಯಂತೆ. ಕನಕಾಂಬರ ಲಕ್ಷ್ಮಿಗೆ ಬಹಳ ಅಚ್ಚುಮೆಚ್ಚಿನ ಹೂ, ಅದಕ್ಕೆ ವಿಪರೀತ ರೇಟ್ ನೋಡಿ. ಡೇರೆ ಹೂ ಇದನ್ನು ಕೂಡ ಇಡ್ತಾರೆ ಸಾಮಾನ್ಯವಾಗಿ. ಸೊ ಜೋಡಿಗೆ 50 ರೂಪಾಯಿ ಅಂತ ಹೇಳ್ತಾ ಇದ್ದಾರಂತೆ. ಸಾಮಾನ್ಯ ಟೈಮ್ನಲ್ಲಿ ಜೋಡಿಗೆ ಒಂದು 10 ರೂಪಾಯಿ 15 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಬಟ್ ಈ ಸಲ 50 ರೂಪಾಯಿ. ಚೆಂಡು ಹೂ 1 kgಗೆ 250 ರಿಂದ 300 ರೂಪಾಯಿ ತನಕ ಕೂಡ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಮಹಿಳೆಯರ ಖರೀದಿಯ ಭರಾಟೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬೆಳಗ್ಗೆಯಿಂದ ಕೂಡ ಇಂಥದ್ದೇ ಸಿಚುವೇಶನ್ ಕೆಆರ್ ಮಾರ್ಕೆಟ್ನಲ್ಲಿದೆ. ತೀರಾ ಕಿರಿದಾದಂತಹ ಜಾಗ. ಸಾವಿರಾರು ಸಂಖ್ಯೆಯಲ್ಲಿ ಒಮ್ಮೆಲೆಗೆ ವ್ಯಾಪಾರಸ್ಥರು ಅಲ್ಲಿಗೆ ಬಂದು ವ್ಯಾಪಾರಕ್ಕೆ ಮುಂದಾಗ್ತಾ ಇದ್ದಾರೆ. ಜನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸೊ ಹರಸಾಹಸ ಅಂತ ಹೇಳ್ಬೋದು. ಯಾಕಂದರೆ ಟ್ರಾಫಿಕ್ ಜಾಮನ್ನು ನಿಯಂತ್ರಣ ಮಾಡೋದು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಾರುತಿ. ಈಗ ಹಬ್ಬದ ವಾತಾವರಣ ಹೇಗೆ ಕೆಆರ್ ಮಾರ್ಕೆಟ್ನಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ ನಾವು. ಹಬ್ಬ ಜೋರು ಅಂತ ಇದ್ದಾರೆ ಜನ. ಏನು ಹೇಳ್ತಾ ಇದ್ದಾರೆ ರೇಟ್ಗೆ? ಕಳೆದ ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ ಭಾಳ ಜಾಸ್ತಿ ಇದೆ. ಇಷ್ಟರ ಮಧ್ಯೆ ಕೂಡ ಕೊಂಡ್ಕೊಳ್ಬೇಕಾದಂತಹ ಅನಿವಾರ್ಯತೆ. ಒಂದಷ್ಟು ಜನರನ್ನ ಮಾತಾಡಿಸಿ ಮತ್ತು ಯಾವುದರ ಬೆಲೆ ಅತ್ಯಂತ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ, ಅದರ ಅಭಿಪ್ರಾಯವನ್ನು ಕೂಡ ಹೇಳ್ತಾ ಹೋಗಿ. ಖಂಡಿತ ಮಮತಾ, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕೆಆರ್ ಮಾರ್ಕೆಟಲ್ಲಿ ಕಳೆದ 2 ದಿವಸದಿಂದ ಇದೇ ರೀತಿ ಜನಜಂಗುಳಿ ತುಂಬಿರುವಂಥದ್ದು. ಹಬ್ಬದ ಹಿನ್ನೆಲೆಯಲ್ಲಿ ವ್ಯಾಪಾರ ಮಾಡಲೇಬೇಕು, ಹಬ್ಬ ಮಾಡಲೇಬೇಕು ಅನ್ನೋರು ವ್ಯಾಪಾರ ಮಾಡೋದಕ್ಕೆ ಮಾರುಕಟ್ಟೆ ಕಡೆ ಬಂದಿರುವಂಥದ್ದು. ನಿನ್ನೆ ಇನ್ನು ರಾತ್ರಿಯಿಂದನೂ ಸಹ ಮಾರುಕಟ್ಟೆ ಓಪನ್ ಆಗಿದೆ. ಇವತ್ತು ಸಹ ಬೆಳಗ್ಗೆಯಿಂದನೂ ಸಹ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲದ ರೀತಿಯಲ್ಲಿ ಜನ ಇಲ್ಲಿ ಸೇರಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ. ಬಂದು ಬಗೆ ಬಗೆಯ ಹೂವುಗಳನ್ನು, ಯಾಕಂದರೆ ವರಲಕ್ಷ್ಮಿಯನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹೂವುಗಳು ಬಹಳ ಮುಖ್ಯ ಆಗುತ್ತೆ. ಹೂವುಗಳನ್ನ ಖರೀದಿ ಮಾಡೋದಕ್ಕೆ ಬರ್ತಿರುವಂಥದ್ದು. ಮತ್ತು ಇಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲದ ರೀತಿಯಲ್ಲಿ ಜನ ಸೇರ್ತಿದ್ದಾರೆ. ಕೆಲವರು ವ್ಯಾಪಾರ ಮುಗಿಸ್ಕೊಂಡು ಬರ್ತಿರೋರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಯಾರು ಏನು ವ್ಯಾಪಾರ ಮಾಡ್ಕೊ ಬರ್ತಿದ್ದಾರೆ, ಯಾಕಂದರೆ ಬ್ಯುಸಿಯಲ್ಲಿದ್ದಾರೆ. ಸರ್, ಹಬ್ಬದ ವ್ಯಾಪಾರ ಮಾಡ್ತಿದ್ದೀರಾ? ಹೇಳಿ ಸರ್, ಹೇಗೆ ಅನ್ಸುತ್ತೆ ರೇಟ್? ಎಲ್ಲ ಮನೆಯಿಂದ ಏನೇನೋ ತರ ಕೇಳಿರ್ತಾರೆ. ಜಾಸ್ತಿನೇ ಇದೆ ರೇಟ್ ಎಲ್ಲ ಸರ್. ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ಸರ್. ಹೋಗ್ತಾ ಹೋಗ್ತಾ ನೋಡ್ಬೇಕು ಇನ್ನ ಹೆಂಗೆ ಆಗುತ್ತೆ. ಇನ್ನು ಹಾಫ್ ಅನ್ ಅವರಲ್ಲಿ ರೇಟ್ ಚೇಂಜಸ್ ಆಗೋ ಚಾನ್ಸಸ್ ಇದೆ, ನೋಡ್ಬೇಕು. ಹೂಗಳನ್ನ ತರ ಕೇಳಿದರೆ ಸಾಕಷ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ದೀರಾ? ಪರವಾಗಿಲ್ಲ. ಇನ್ನು ನೋಡ್ಬೋದು ಮಮತಾ, ಯಾವ ರೀತಿ ಇಲ್ಲಿ ಜನ ದಟ್ಟಣೆ ಇದೆ ಅನ್ನೋದು. ಯಾಕಂದ್ರೆ ಮಾರುಕಟ್ಟೆ ಒಳಭಾಗಕ್ಕೂ ಹೋಗದಲ್ಲೇ ಇರೋ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂದ್ರೆ ಬೆಳಗ್ಗೆನೂ ಸಹ ವ್ಯಾಪಾರ ವಹಿವಾಟಲ್ಲಿ ಸಾಕಷ್ಟು ಜನ ತೊಡಗಿದ್ದಾರೆ. ಯಾಕಂದ್ರೆ ಬೆಳಗ್ಗೆನೆ ಬಂದು ಫ್ರೆಶ್ ಆಗಿ ಹೂವು ಸಿಗುತ್ತೆ, ಅದನ್ನ ತೆಗೆದುಕೊಂಡು ಹೋದ್ರೆ ಒಳ್ಳೇದಾಗತ್ತೆ ಅಂತ. ಇನ್ನೊಬ್ರು 2 ವೀಲರ್ ಬಂದೆ. ವ್ಯಾಪಾರಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ, ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಎಲ್ಲ ಕೇಳಿದ ರೇಟ್ ಹೇಳ್ತಾ ಇದ್ದಾರೆ. ರೇಟ್ ಏನ್ ಜಾಸ್ತಿ ಆಗಿದೆಯಾ, ಕಡಿಮೆ ಇದೆಯಾ? ಜಾಸ್ತಿನೇ ಹೇಳ್ತಾ ಇದ್ದಾರೆ. ಹಬ್ಬ ಅಂದ್ರೆ ಜಾಸ್ತಿ ತಗೋತಿದಾರ ಜನ. ಎಲ್ಲರೂ ತಗೊಳ್ಲೇಬೇಕಲ್ಲ, ಹಬ್ಬ ದಿನ ತಗೊಳ್ಲೇಬೇಕು, ಹಬ್ಬ ಮಾಡ್ಲೇಬೇಕು. ಎಷ್ಟು ರೇಟ್ ಇದ್ರು ತಗೊಳ್ಬೇಕಂತಾನೆ ಬಂದಿದ್ದೀವಿ. ಇನ್ನೊಬ್ರು ಬರ್ತಿದ್ದಾರೆ ವ್ಯಾಪಾರ ಮಾಡೋದಕ್ಕೆ. ಮೇಡಮ್ ಹೇಳಿ ಸರ್. ಸರ್, ತುಂಬಾ ರೇಟ್ ಜಾಸ್ತಿ ಆಗಿದೆ. ಸೊ ಟೈಮ್ ಪ್ರಕಾರನೋ ಏನೋ ಗೊತ್ತಿಲ್ಲ, ನಾವು ಲೇಟಾಗಿ ಬಂದಿದೀವಿ ಅಂತನೋ ಏನೋ ಗೊತ್ತಿಲ್ಲ. ಮಲ್ಗೆ ಹಾರ ಅಂತೂ ಒಂದು ಹಾರ 3500 4000 ಹೇಳ್ತಾ ಇದಾರೆ. ತುಂಬಾ ಡಿಮ್ಯಾಂಡ್ ಆಗಿದೆ. ಸೊ ಇವತ್ತು ಒಂದಿನ ಡಿಮ್ಯಾಂಡ್ ಮಾಡ್ತಾರೆ, ಆದ್ರೂ ತಗೊಳ್ಳೇಬೇಕಲ್ವಾ? ಲಕ್ಷ್ಮಿ ತಕ್ಷಣ ಅಲಂಕಾರ ಮಾಡ್ಲೇಬೇಕು. ಮನೇಲಿ ಸಾಕಷ್ಟು ಅಲಂಕಾರ ಮಾಡೋದಕ್ಕೇನೋ ತಗೊಂಡ್ ಹೋಗ್ತಿದ್ದೀರಾ? ಹೌದು ಸರ್, ಅಲಂಕಾರ ಮಾಡ್ಲೇಬೇಕು. ಅವ್ರು ಎಷ್ಟೇ ಹೇಳಿದ್ರು ಬಿಡಕ್ಕಾಗಲ್ಲ, ತಗೊಳ್ಳೇಬೇಕು ಎಷ್ಟೇ ರೇಟ್ ಹೇಳಿದ್ರು.
ಸೊ ಮತ್ತೆ ಕಾಲಿಡಕ್ ಜಾಗ ಇಲ್ಲ. ಸೊ ತುಂಬಾ ಹಿಂಸೆ ಆಗ್ತಾ ಇದೆ. ಏನ್ ಮಾಡೋದು ಸರ್, ತುಂಬಾ ರಶ್ ಇದೆ. ಹೌದು. ಇದು ಇಲ್ಲಿನ ಏನು ಬಂದು ವ್ಯಾಪಾರಕ್ಕೆ ಬಂದಿರುವಂತವ್ರು ಹೇಳ್ತಿರುವಂತದ್ದು, ಇಲ್ಲಿ ಕಾಲಿಡೋದಕ್ಕೂ ಜಾಗ ಆಗ್ತಿಲ್ಲ, ರೇಟ್ ಜಾಸ್ತಿ ಆಗಿದೆ, ಏನೂ ಮಾಡಕ್ಕಾಗಲ್ಲ, ಹಬ್ಬ ಮಾಡ್ಬೇಕು ಅಂದಾಗ ತಗೊಳ್ಳೇಬೇಕು, ತಗೊಳಕ್ ಬಂದಿದೀವಿ ಅಂತ ಹೇಳ್ತಿರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.